ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾನು IPS PO ಮೈನ್ಸ್ 2025 ಎಕ್ಸಾಮ್ ಡೇಟ್ ಮತ್ತು ಪ್ರಿಲಿಮ್ಸ್ ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ. ಸೊ ಮೈನ್ಸ್ ಎಕ್ಸಾಮ್ ಡೇಟು ಆಲ್ರೆಡಿ ಕ್ಯಾಲೆಂಡರಲ್ಲಿ ಏನಿದೆ 12th ಅಕ್ಟೋಬರ್ ಅಂತ ಅವತ್ತೇ ಆಗೋದು. ಕೆಲವೊಬ್ಬರು ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಪ್ರಿಲಿಮ್ಸ್ದು, ಸೊ ಇನ್ನೂ ರಿಸಲ್ಟ್ ಬಿಟ್ಟು ಅದಾದಮೇಲೆ ಕಾಲ್ ಲೆಟರ್ ಬಿಡೋಕ್ಕೆ ಒಂದು ವಾರ, ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದು. ಆ ಥರ ನಿಮ್ಮ ತಲೆಯಲ್ಲಿದ್ದರೆ, ಆ ಥರ ಏನಾದರೂ ರೂಮರ್ಸ್ ಓಡಾಡ್ತಿದ್ರೆ ಅದನ್ನೆಲ್ಲ ಸೈಡಿಗಿಡಿ. IBPS ಯಾವುದೇ ಕಾರಣಕ್ಕೂ ಎಕ್ಸಾಮ್ ಡೇಟ್ನ ಚೇಂಜ್ ಮಾಡಲ್ಲ. ಆ್ಯಂಡ್ ರಿಸಲ್ಟು ಇದೊಂದು ಡ್ರಾಬ್ಯಾಕು IBPSಲ್ಲಿ. ಇನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಅವರು. ಎಕ್ಸಾಮ್ ಕಂಡಕ್ಟ್ ಮಾಡೋದಿರ್ಬೋದು, ರಿಸಲ್ಟ್ ಇರ್ಬೋದು, ಅಂದರೆ ಫೈನಲ್ ರಿಸಲ್ಟ್ ಇರ್ಬೋದು, ಎಲ್ಲ ಟೈಮ್ ಟು ಟೈಮ್ ಕರೆಕ್ಟಾಗಿ ಆಗ್ಬಿಟ್ಟು ರೆಕ್ರೂಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಟ್ ಪ್ರಿಲಿಮ್ಸ್ದು ರಿಸಲ್ಟು ಅಂದರೆ ಇನ್ ಬಿಟ್ವೀನ್ ರಿಸಲ್ಟ್ ಬರುತ್ತಲ್ಲ, ಅದಕ್ಕೆ ಎಕ್ಸಾಕ್ಟ್ ಡೇಟ್ ಅವ್ರು ಇರೋಲ್ಲ. ಫೈನಲ್ ರಿಸಲ್ಟಿಂಗ್ ಮಾತ್ರ ಡೇಟು, ಇನ್ನುದಕ್ಕೆಲ್ಲ ಡೇಟ್ ಅವ್ರು ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಮೈನ್ಸ್ 12th ಇದೆ. ಸೊ ನನ್ನ ಪ್ರಕಾರ ಪ್ರಿಲಿಮ್ಸ್ ರಿಸಲ್ಟು ಐದರ್ 26th ಸೆಪ್ಟೆಂಬರ್ ಅಥವಾ 3rd ಅಕ್ಟೋಬರಲ್ಲಿ ಬರಬೇಕು. ಅಂದರೆ ಪ್ರಿಲಿಮ್ಸ್ ರಿಸಲ್ಟ್ ಅದಾಗಿ ಒಂದು 3 ಡೇಸಿಗೆ, ಈಗ 26 ಸೆಪ್ಟೆಂಬರಲ್ಲಿ ಏನಾದ್ರು ಬಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮಗೆ PO ಮೈನ್ಸ್ ಕಾಲ್ ಲೆಟರ್ ನೋಡೋಕ್ಕೆ ಬರುತ್ತೆ. ಇಲ್ಲ ಅಕ್ಟೋಬರ್ 3rd ಏನಾದರೂ ನಿಮಗೆ 3rd ಅಥವಾ 4th ಏನಾದರೂ ಪ್ರಿಲಿಮ್ಸ್ ರಿಸಲ್ಟ್ ಬಂದರೆ ಮಾರನೇ ಬೆಳಗ್ಗೆ ಅಥವಾ ಅಕ್ಟೋಬರ್ 5th ನಿಮಗೆ ಕಾಲ್ ಲೆಟರ್ ಸಿಗುತ್ತೆ. ಸೊ ಇದನ್ನು ಯಾವ ಥರ ಹೇಳ್ತಿದ್ದೀನಿ ಅಂತಂದರೆ, ಈ 3rd ಅಕ್ಟೋಬರ್ ಅಷ್ಟೊಂದು ಲೇಟ್ ಆಗುತ್ತಾ ಅಂತ. ಯೂಶ್ವಲಿ ನಾನು ಲಾಸ್ಟ್ ಇಯರ್ ನನಗೆ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಯಾವಾಗ ನಮಗೆ ಬೇರೆ ಪ್ರಿಲಿಮ್ಸ್ ಇರ್ತಿತ್ತು ಆವಾಗ ನಾವು ಕೊಟ್ಟಿರೋ ಅಂಥ ಇನ್ನೊಂದು ಪ್ರಿಲಿಮ್ಸಿನ ರಿಸಲ್ಟ್ ಬರೋದು. ಫಾರ್ ಎಕ್ಸಾಂಪಲ್, ನಿಮಗೆ ಅಕ್ಟೋಬರ್ 4th IBPS ಕ್ಲರ್ಕ್ ಇದೆ, ಕ್ಲರ್ಕ್ ಪ್ರಿಲಿಮ್ಸ್ ಇದೆ, ಆಯಿತಾ. ಸೊ ಅವ್ರು ಬೇಕು ಅಂತ ಮಾಡ್ತಾರೋ ಅಥವಾ ಏನಕ್ಕಂಗೆ ರಿಸಲ್ಟ್ ಬಿಡ್ತಾರೋ ಗೊತ್ತಿಲ್ಲ. ಯಾವಾಗ ಇನ್ನೊಂದು ಪ್ರಿಲಿಮ್ಸ್ ಇರುತ್ತೆ ಆವಾಗಲೇ ಯಾವ್ದಾರು ಇನ್ನೊಂದು ಎಕ್ಸಾಮ್ ರಿಸಲ್ಟ್ ಬಿಡ್ತಾರೆ. ಮೋಸ್ಟ್ಲಿ ಸ್ಟೂಡೆಂಟ್ಸಿಗೆ ಪ್ಯಾನಿಕ್ ಮಾಡೋಕ್ಕೋ, ಅಥವಾ ಲೈಕ್ ಈಗ PO ಬರೆದಿದ್ದೀರಾ, ನಿಮ್ದು ರಿಸಲ್ಟ್ ಬಂತು, 4th ಎಕ್ಸಾಮ್ ಇದೆ ಕ್ಲರ್ಕು, 3rd ರಿಸಲ್ಟ್ ಬಂತು, ಅವಾಗ ಏನು ಅನಿಸುತ್ತೆ, ಅಕಸ್ಮಾತ್ ಕ್ಲಿಯರ್ ಆಗಿಲ್ಲ ಅಂದರೆ ಅಯ್ಯೋ ಇದೆ ಕ್ಲಿಯರ್ ಆಗಿಲ್ಲ, ಸುಮ್ಮನೆ ಅದಕ್ಕೆ ಅಪ್ಸೆಟ್ ಆಗ್ತೀರಾ, ಮೈಂಡ್ ಸೆಟ್ ಹಾಳಾಗುತ್ತೆ. ನನಗೆ ಲಾಸ್ಟ್ ಇಯರ್ ಇದೇ ಥರ ಆಗ್ತಿತ್ತು. ಅದೇನು ಇದೊಂಥರ ಪ್ಯಾಟ್ರನ್ ಥರ ಫಾಲೋ ಮಾಡ್ತಿದ್ದಾರೋ ಅಥವಾ ಕೋಇನ್ಸಿಡೆನ್ಸೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಅಕ್ಟೋಬರ್ 3rd ಅಥವಾ 4th ಪ್ರಿಲಿಮ್ಸ್ ರಿಸಲ್ಟ್ ಬರೋ ಚಾನ್ಸ್ ಇದೆ. ಸೊ ಇಷ್ಟೇ ಈ ವಿಡಿಯೋಗೆ. ಬಟ್ ರಿಸಲ್ಟ್ ಯಾವಾಗಲಾದರೂ ಬರಲಿ, ನಿಮ್ಮ ಮೇಲೆ ನಿಮ್ಮ ಪ್ರಿಲಿಮ್ಸ್ ಪೇಪರ್ ಚೆನ್ನಾಗಾಗಿದೆ ಅಂತ ಕಾನ್ಫಿಡೆನ್ಸ್ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು 20 ಡೇಸ್ ಇದೆ ಅಷ್ಟೇ ಮೈನ್ಸ್ಗೆ. ಆ್ಯಂಡ್ ಮೈನ್ಸಲ್ಲಿ ಜಸ್ಟ್ ಕಟ್ ಆಫ್ ಕ್ಲಿಯರ್ ಆದರೆ ಏನೂ ಯೂಸ್ ಇಲ್ಲ, ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಕಟ್ ಆಫ್ಗಿಂತ. ಆವಾಗಲೇ ನೀವು ಇಂಟರ್ವ್ಯೂಲಿ ಸೆಲೆಕ್ಟ್ ಆಗಿ ಫೈನಲ್ ಸೆಲೆಕ್ಷನ್ ಆಗೋದು. ಆ್ಯಂಡ್ ಯಾರಿಗೆ ಜನರಲ್ ಅವೇರ್ನೆಸ್ ಇನ್ನೂ ಏನೂ ಓದಿಲ್ಲ, ನಾನು ಸ್ವಲ್ಪನೂ ಪ್ರಿಪೇರ್ ಆಗಿಲ್ಲ, ಕ್ಲಿಯರ್ ಆಗೋಷ್ಟಾದರೂ ಬಂದರೆ ಸಾಕು ಅಂತ ಏನಾದರೂ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ಬೇಕಿದ್ದರೆ ಕರೆಂಟ್ ಅಫೇರ್ಸ್ಗೆ ಅಂತ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.